ಅಂಕಲ್ ಮನೇಲಿ ದುಡ್ಡು ಕೊಟ್ಟಿದ್ದಾರೆ ಬ್ಯಾಂಕ್ ಹಾಕು ಅಂತ. ಅದೆಲ್ಲ ಬುಕ್ಕಲ್ಲಿ ಎಲ್ಲ ನೋಡ್ಕೊಂಡ್ ಬರ್ದಿದ್ದೀನಿ, ಅಮೌಂಟು ಬರ್ದಿದ್ದೀನಿ. ಅಮೌಂಟ್ ನಾ ಇಂಗ್ಲಿಷ್ ಅಲ್ಲಿ ಬರಿಬೇಕು ಅಂತ ಬರೆಯೋಕೆ ಬರ್ತಾ ಇಲ್ಲ ಅಂಕಲ್. ಬರ್ಕೊಟ್ಬಿಡಿ ಅಂಕಲ್. ಕೊಡಮ್ಮ ಇಲ್ಲ. ಏನೇ ಸ್ಕೂಲ್ ಬಟ್ಟೆ ಹಾಕೊಂಡ್ ಬಂದ್ಬಿಟ್ಟಿದ್ಯಾ? ಯಾಕಮ್ಮ ಸ್ಕೂಲ್ ಬಟ್ಟೆ ತಾನೆ ಹಾಕೊಂಡ್ ಬರ್ತಾರೆ, ಯಾಕೆ ಹಂಗ್ ಕೇಳ್ತಾ ಇದೀಯಾ? ಅಂಕಲ್ ವಾರದಲ್ಲಿ ಬರೋದೇ 2 ಸಲ ಅಂಕಲ್ ಸ್ಕೂಲ್ಗೆ. ಅವಳು ಬರೋದೇ ಇಲ್ಲ ಅಂಕಲ್. 2 ದಿನ ನಾವು ಹೋಗುದು ವಾರಕ್ಕೆ. ಅಂಕಲ್ 2 ರೂಪಾಯಿ ಚಾಕ್ಲೇಟ್ ಎತ್ಕೊಂತೀನಿ. ಇತ್ಕಮ್ಮ. ಅಂಕಲ್ ಕಾಸು ತಗೊಳ್ಳಿ. ಓಕೆನಮ್ಮ. 10,200,000 ರೂಪಾಯಿ ಹುಡುಗಿಗೆ ಇಷ್ಟ ಅಮೌಂಟ್ ಕೊಟ್ಟು ಕಳ್ಸಿದಾರ? ಅಲ್ಲಮ್ಮ, ಮನೆಯಲ್ಲಿ ಇಷ್ಟ ಅಮೌಂಟ್ ಕೊಟ್ಟು ಕಳ್ಸಿದಾರ. 500 ರೂಪಾಯಿ ಎಷ್ಟಿದೆ? ಮತ್ತೆ 200 ರೂಪಾಯಿ ಒಂದೇ ಲೋಟ್ ಇದೆಯಾ? 100 2 ಇದೆಯಾ? ಅಯ್ಯೋ ಅಂಕಲ್, 100 ಎರಡಿದೆ, 500 ಎರಡಿದೆ ಅಷ್ಟೇ. ಏನಮ್ಮ ಇಷ್ಟು ಬರ್ದಿದ್ಯಾ? ಮತ್ತೆ 10,200,000 ರೂಪಾಯಿ ಬರ್ದಿದ್ಯಾ? ಅಂಕಲ್ ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ಇಲ್ಲಿ ನೋಡಿ, 100 ರೂಪಾಯಿ, ಇದು 200 ರೂಪಾಯಿ. ಆವಾಗ ನಾನು ಅರ್ಥ ಮಾಡ್ಕೊಬೇಕಾಗಿತ್ತು. ನಿಮ್ ಫ್ರೆಂಡ್ ಹೇಳಿದ್ಲಲ್ಲ, ಅವಾಗ ಅರ್ಥ ಮಾಡ್ಕೊಬೇಕಿತ್ತು. ಅದಕ್ಕೆ ಹೇಳೋದು ಸ್ಕೂಲ್ಗೆ ಡೈಲಿ ಹೋಗ್ಬೇಕು ಅಂತ. ಕೊಡಿ ಅಂಕಲ್, ಏನ್ ಬರಿಯಕ್ ಬರಲ್ಲ. 1,200 ಕರೆಕ್ಟ್ ಆಗಿ